ಇದೇ ನಾಳೆ ನವೆಂಬರ್ 28ರಂದು ನಮ್ಮ ICDSC ಒಂದು ಕಾರ್ಯಕ್ರಮ ಶುರು ಆಗಿ 50 ವರ್ಷ ಆಯಿತು ಹೋದ ತಿಂಗಳಿಗೆ. ಸೊ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಮತ್ತೆ 3 ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾನೇ ಸ್ವಂತ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಏನು ಹೊಸ 3 ಯೋಜನೆಗಳಿದೆ, ಸೊ ಅಲ್ಲೇ ಸ್ಥಳೀಯವಾಗಿ ಅಲ್ಲೇ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದು, 3 ತಿಂಗಳದ್ದು ಅಮೌಂಟ್ ಪೆಂಡಿಂಗ್ ಇತ್ತು. ಈಗ 1 ತಿಂಗಳದ್ದು ಅಮೌಂಟ್ ಹಾಕಿದ್ದೀನಿ. ಸೊ ಸೆಪ್ಟೆಂಬರ್ ಅಕ್ಟೋಬರ್ದು ಹಾಕಿದ್ರೆ ಕ್ಲಿಯರ್ ಆದಾಗೆ. ಏನು ಆಗಸ್ಟ್ ದುಡ್ಡಿದೆ ಅದನ್ನು ಕ್ಲಿಯರ್ ಮಾಡಿ ರಾಜ್ಯದಲ್ಲಿ ಪವರ್ ಶೇರಿಂಗ್ ನೋಡಿ, ಅದು ಏನೇ ಇದ್ದರೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಬಟ್ ಅದೇನೇ ಆ ರೀತಿ ಏನೇ ಇದ್ದರೂ ಕೂಡ ಅದಕ್ಕೆ ಹೈಕಮಾಂಡನೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನ್ನಣೆಯನ್ನು ಕೊಡ್ತೀವಿ. ಅದು ಎಲ್ಲ ಹೈಕಮಾಂಡ್ ಮೇಲೆ, ಅದಕ್ಕೆ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೆ ಅಲ್ಲ ಮೇಡಮ್, ಖರ್ಗೆ ಭೇಟಿಯಾಗಿದ್ರಿ ಮೊನ್ನೆ ಹೋಗ್ಬಿಟ್ಟು, ತುಂಬ ಹೊತ್ತು ಮಾತುಕತೆ ನಡೆಸಿದ್ರಿ. ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ನಿಮ್ಮದು? ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳ ಬಗ್ಗೆ, ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾಯಿದ್ರು, ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ. ಇದನ್ನು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಚರ್ಚೆ ಅಲ್ಲ. ಹೋಗಿದ್ದೀನಿ ಡೆಲ್ಲಿಗೆ ಹೋಗಿರುವಂಥದ್ದು ಒಂದು ಪುಷ್ಟಿ ಕೊಟ್ಟಿದ್ದಾರೆ, ಚರ್ಚೆ ಆಗೋದಕ್ಕೆ. ಹಾಂ, ಶಾಸಕರು ಡೆಲ್ಲಿಗೆ ಹೋಗಿರುವಂಥದ್ದು ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೊದಲು ಚಿಕ್ಕಬಳ್ಳಾಪುರದಲ್ಲಿಟ್ಟು ಇಲ್ಲಿ ಮತ್ತೆ ಶಾಸಕರು ಹೋಗಿದ್ದಾರೆ ಮೇಡಮ್. ಮತ್ತೆ 6 ಜನ. ಹೌದು, ಮತ್ತೆ ಇವತ್ತು 6 ಜನ ಡೆಲ್ಲಿಗೆ ಹೋಗಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಏನು ಹೇಳ್ತೀರಾ ಮೇಡಮ್? ಶಾಸಕರು ಯಾವ ಕಾರಣ, ಒಂದು ನಿಮಿಷ, ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಹುಶಃ ಶಾಸಕರು ಹೋದಂಥವ್ರನ್ನ ತಾವು ಅಲ್ಲಿನೂ ಮಾಧ್ಯಮದವ್ರು ಇದ್ದಾರೆ, ಕೇಳ್ತಾರೆ, ಅವ್ರು ಖಂಡಿತ ಹೇಳ್ತಾರೆ. ಇಲ್ಲ, ಖಂಡಿತ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಮೊದಲಾಗಿತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ರೀ. ಮಾತುಕತೆ ಆಗೋದು ಹೈಕಮಾಂಡ್ ಎದುರುಗಡೆ ಆಗಿರುತ್ತೆ, ನಮಗೇನು ಗೊತ್ತಿತ್ತು? ಕಷ್ಟಪಟ್ಟಿದ್ದಾರೆ ನೋಡಿ, ಅಧ್ಯಕ್ಷರಾಗಿ ರಾತ್ರಿ ಹಗಲಿ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ, ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಏನೇ ಇದ್ದರೂ ಕೂಡ ಹೈಕಮಾಂಡ್ ಇರ್ತಾರೆ.